ಗುಡ್ ಮೋದಿಕೇರ್ ಮಾರ್ನಿಂಗ್ ಎಲ್ರಿಗೂ. ಹೆಸರು ಅನಿಲ್ ಕುಮಾರ್, ಮೈಸೂರಿಂದ. ಮೆಕ್ಯಾನಿಕಲ್ ಇಂಜಿನಿಯರ್, ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ 8 ಮಂತ್ಸಿಂದ ಈ ಮೋದಿಕೇರ್ ಬಿಸ್ನೆಸ್ಸಲ್ಲಿದ್ದೀನಿ ಆ್ಯಂಡ್ ಕ್ವಾಲಿಫೈಡ್ ಡೈರೆಕ್ಟರ್ ಲೆವೆಲ್ ಅಚೀವ್ ಮಾಡಿದ್ದೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಅಪ್ಲೈನ್ಸ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಬಿಸ್ನೆಸ್ ಆಪರ್ಚುನಿಟಿ. ನಾನಿವತ್ತು ಬದುಕನ್ನು ಬದಲಾಯಿಸೋ ಪರಿವರ್ತನ್ ಸೆಷನ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಪರಿವರ್ತನೆ ಅಂದ್ರೇನು? ಬದಲಾವಣೆನಾ? ಅಲ್ಲ. ಹಾಗಿದ್ರೆ ಬದಲಾವಣೆಗೂ ಪರಿವರ್ತನೆಗೂ ಏನು ಡಿಫ್ರೆನ್ಸು? ಎಕ್ಸಾಂಪಲ್, ನಾನು ಇವತ್ತೊಂದು ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ, ಇನ್ನು 1 ವರ್ಷ 2 ವರ್ಷ ಬಿಟ್ಕೊಂಡು ಒಂದು ಬೈಕ್ ತೊಗೋತೀನಿ. ಸೊ ಇದು ಪರಿವರ್ತನೆನಾ? ಅಲ್ಲ, ಇದು ಬದಲಾವಣೆ ಅಷ್ಟೇ. ಅದೇ ಒಬ್ಬ ಸಾಮಾನ್ಯ ಹುಡುಗ ಗೌತಮ ಬುದ್ಧ ಆಗಿದ್ದು, ಟೀಮ್ ಮಾರ್ತಿದ್ದು, ಒಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದು, ಅದು ಪರಿವರ್ತನೆ. ಸೊ ಹಾಗೆ ಈ ಪರಿವರ್ತನೆ ಸುಮ್ಮನೆ ಆಗಲ್ಲ. ಸೊ ಈ ಪರಿವರ್ತನೆ ನಮ್ಮಲ್ಲೂ ಆಗಬೇಕು ಅಂದರೆ ಮೊದಲು ಸೋಚ್ ಬದಲು, ಅಂದರೆ ನಮ್ಮ ಆಲೋಚನೆಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಕುತ್ಕೋ ಬದಲು ಫಸ್ಟ್ ನಾವು ಅದನ್ನು ಅಳವಡಿಸ್ಕೋಬೇಕು. ಹಾಗೆ ದುನಿಯಾ ಬದಲು ನಮ್ಮಲ್ಲಿ ಪರಿವರ್ತನೆ ಆದರೆ ಮಾತ್ರ ಜಗತ್ತನ್ನು ಚೇಂಜ್ ಮಾಡ್ಬೋದು. ಹಾಗಾದರೆ ಈ ಪರಿವರ್ತನೆ ಯಾಕೆ ಆಗಬೇಕು? ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕನಸಿರುತ್ತೆ. ಒಬ್ಬರಿಗೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರಬೇಕು ಅಂತಿರುತ್ತೆ, ಒಬ್ಬರಿಗೆ ರೆಕಗ್ನಿಷನ್ ಸಿಗಬೇಕು ಅಂತಿರುತ್ತೆ, ಮತ್ತೊಬ್ಬರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು ಅಂತಿರುತ್ತೆ, ಕೆಲವೊಬ್ಬರಿಗೆ ಒಂದು ಒಳ್ಳೆ ಕಾರ್ ತೊಗೋಬೇಕು ಅಂತಿರುತ್ತೆ, ಸಹಾಯ ಮಾಡಬೇಕು, ಚಾರಿಟಿ ಮಾಡಬೇಕು ಅಂತಿರುತ್ತೆ, ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತಿರುತ್ತೆ, ಮಕ್ಕಳಿಗೆ ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಅವ್ರನ್ನ ದೊಡ್ಡವ್ರು ಮಾಡಬೇಕು ಅಂತಿರುತ್ತೆ, ಅಥವಾ ಕೆಲವೊಬ್ಬರಿಗೆ ನಾನೊಂದು ವರ್ಲ್ಡ್ ಟ್ರಿಪ್ ಹೋಗಬೇಕು ನನ್ನ ಫ್ಯಾಮಿಲಿ ಜೊತೆ ಅಂತಿರುತ್ತೆ, ಕೆಲವೊಬ್ಬರಿಗೆ ನನ್ನ ಕ್ವಾಲಿಟಿ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತಿರುತ್ತೆ. ಸೊ ಇಷ್ಟೆಲ್ಲ ಡ್ರೀಮ್ಸಲ್ಲಿ ನಾವು ಯಾವ್ಯಾವುದನ್ನು ಅಚೀವ್ ಮಾಡಿದ್ದೀವಿ ಅಂತ ನಮ್ಮನ್ನೇ ನಾವು ಒಂದು ಸರಿ ಕೇಳ್ಕೋಬೇಕು. ಹಾಗೆ ನಮ್ಮೆಲ್ರಿಗೂ ಈ ಎಲ್ಲ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಯಾಕಂದರೆ ನಮ್ಮ ಡ್ರೀಮ್ಸ್ಗಿಂತ 200% ವೇಗವಾಗಿ, ಅಷ್ಟೇ ಸ್ಪೀಡಾಗಿ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಬೆಳೀತಾ ಇದೆ. ಹೇಗೆ ಅಂತೀರಾ? ಸೊ ಒಂದು ನಾರ್ಮಲ್ ಜೀವನ ನಡೆಸಬೇಕು ಅಂದರೆ 1960ರಲ್ಲಿ ಒಂದು ₹100 ಇದ್ದರೆ ಸಾಕಾಗ್ತಿತ್ತು. ಅದೇ ಜೀವನ ನಡೆಸೋಕ್ಕೆ ಇನ್ನೊಂದು 20 ವರ್ಷ ಆದಮೇಲೆ, ಅಂದರೆ 1918ನಲ್ಲಿ ₹1000 ಬೇಕಾಗಿತ್ತು. ಸೊ ಹಾಗೆ 2000ಅಲ್ಲಿ ಒಂದು ₹10,000 ಇದ್ದರೆ ನಾರ್ಮಲ್ ನೆಸೆಸಿಟೀಸ್ನ ಫುಲ್ಫಿಲ್ ಮಾಡ್ಕೊಂಡು ಒಂದು ಜೀವನ ನಡೆಸ್ಬೋದಾಗಿತ್ತು. ಆದರೆ ಈಗ 2021ನಲ್ಲಿ ನಮಗೊಂದು ₹1,00,000 ಇದ್ರೂ ನಮಗೊಂದು ಮಿಡಲ್ ಕ್ಲಾಸ್ ಜೀವನ ನಡೆಸೋದು ಕಷ್ಟ ಆಗಿದೆ. ಸೊ ಅದರಲ್ಲೂ ಈಗಿರೋ ಕರೋನಾ ಸಿಚುಯೇಷನಲ್ಲಿ ಎಷ್ಟಿದ್ರೂ ಕಮ್ಮಿನೇ, ಎಷ್ಟಿದ್ರೂ ಸಾಕಾಗಲ್ಲ. ಸೊ ಯಾವಾಗ ಯಾರಿಗೆ ಎಷ್ಟು ಖರ್ಚು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗಿದ್ರೆ ನಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳೋದು ಹೇಗೆ? ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಬೇಕಾಗಿರೋದು ಇನ್ಕಮ್, ಸಂಪಾದನೆ. ಸೊ ಇನ್ಕಮಲ್ಲಿ 2 ಥರದ್ದಿದೆ. ಒಂದು ಆ್ಯಕ್ಟಿವ್ ಇನ್ಕಮ್ ಮತ್ತು ಇನ್ನೊಂದು ಪ್ಯಾಸಿವ್ ಇನ್ಕಮ್. ಸೊ ಆ್ಯಕ್ಟಿವ್ ಇನ್ಕಮ್ ಅಂದ್ರೇನು? ನಾವು ಕೆಲಸ ಮಾಡಿದರೆ ಮಾತ್ರ ಇನ್ಕಮ್, ನೋ ವರ್ಕ್ ನೋ ಪೇ. ಎಕ್ಸಾಂಪಲ್, ಒಂದು ಎಂಪ್ಲಾಯ್ ಒಂದು ಕೆಲಸಕ್ಕೆ ಹೋದರೆ ಮಾತ್ರ ಸಂಬಳ ಬರೋದು. ಅದು ಎಷ್ಟು ವರ್ಷ? ಅಮ್ಮಮ್ಮ ಅಂದರೆ 40 ವರ್ಷ ಅಷ್ಟೇ. ಸೊ ಅಷ್ಟರಲ್ಲಿ ರಿಟೈರ್ಡ್ ಆಗೋಗುತ್ತೆ ಆ್ಯಂಡ್ ಈಗ ಪೆನ್ಷನ್ ಕೂಡ ಇಲ್ಲ. ಸೊ ಮುಂದೆ ಜೀವನ ಅವರು 40 ವರ್ಷ ಏನಾದ್ರು ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿದರೆ ಅದರಲ್ಲಿ ಮಾತ್ರ ನಡೆಯಬೇಕು. ಹಾಗೆ ಇನ್ನೊಬ್ರು ತೊಗೊಂಡ್ರೆ ಸೆಲ್ಫ್ ಎಂಪ್ಲಾಯ್, ಅಂದರೆ ಒಂದು ಶಾಪ್ ಇಟ್ಟಿರ್ತಾರೆ. ಸೊ ಅದು ಓಪನ್ ಆಗಿ ವ್ಯಾಪಾರ ಆದರೆ ಮಾತ್ರ ದುಡ್ಡು ಸಿಗೋವಂಥದ್ದು. ಇನ್ನು ಡಾಕ್ಟರ್ಸು, ಚಾರ್ಟೆಡ್ ಅಕೌಂಟೆಂಟ್ಸು ಅವರೆಲ್ಲ ಏನಂದರೆ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಹಣ ಸಿಗೋದು. ಸೊ ಇದು ಒಂಥರ ಡಿಪೆಂಡೆನ್ಸಿ ಪ್ಲ್ಯಾನ್. ಸೊ ಆ್ಯಸ್ ಟೈಮ್ ಗೋಸ್ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ ಟು ಅರ್ನ್ ಮೋರ್ ಮನಿ. ಅಂದರೆ ಒಂದು ಪ್ರಮೋಷನ್ ತೊಗೋಬೇಕು, ಕಾಂಪಿಟೇಷನ್ ಇರುತ್ತೆ, ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ಹಾಗಿದ್ರೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ ರೀಚ್ ಆಗಿ ಒಂದು ಹೈಯರ್ ಇನ್ಕಮ್ ತೊಗೋಬೋದು. ಈ ಡಿಪೆಂಡೆನ್ಸಿ ಪ್ಲ್ಯಾನ್ಗೆ ಆಪೋಸಿಟ್ ಆಗಿರೋದೇ ಪ್ಯಾಸಿವ್ ಇನ್ಕಮ್. ಅಂದರೆ ನಮ್ಮ ಒನ್ ಟೈಮ್ ಎಫರ್ಟ್ಗೆ ಲೈಫ್ ಲಾಂಗ್ ಇನ್ಕಮ್ ಬರೋವಂಥದ್ದು. ಎಕ್ಸಾಂಪಲ್, ಒಬ್ಬ ಆಥರ್ ಒಂದು ಒಳ್ಳೆ ಬುಕ್ ಬರೆದ್ರೆ ಅದು ಪ್ರತಿ ಕಾಪಿ ಸೇಲ್ ಆದಂಗೆಲ್ಲ ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಅಥವಾ ಒಂದು ಒಳ್ಳೆ ಸಾಂಗು, ಒಂದು ಒಳ್ಳೆ ವೀಡಿಯೋ ಅದು ಹಿಟ್ ಆದರೆ ಯೂಟ್ಯೂಬಿಂದ, ಆಡಿಯೋ ಕಂಪ್ನಿಯಿಂದ ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಅದನ್ನು ರಾಯಲ್ಟಿ ಇನ್ಕಮ್ ಅಂತ ಕರೀತಾರೆ. ಹಾಗೆ ನನ್ನ ಹತ್ರ ಒಂದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಅದನ್ನು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಒಂದು ದೊಡ್ಡ ಮನೆ ಕಟ್ಟಿ ರೆಂಟಿಗೆ ಕೊಟ್ಟಿದ್ದೀನಿ, ಲೀಸಿಗೆ ಕೊಟ್ಟಿದ್ದೀನಿ ಅಂದರೆ ಅದರಲ್ಲಿ ಕೂಡ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ಆದರೆ ಒಂದು ನೆನಪಿರಲಿ, ಒಂದು ಬುಕ್ ಬರೀಬೇಕು ಅಂದರೆ ನಮ್ಗೆ ಅದ್ರ ಬಗ್ಗೆ ಸೌಂಡ್ ನಾಲೆಡ್ಜ್ ಇರಬೇಕು. ಒಂದು ಸಾಂಗ್ ಹಿಟ್ ಆಗಬೇಕು ಅಂದರೆ ಒಂದು ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರಬೇಕು, ಯೂನಿಕ್ ಆಗಿರಬೇಕು. ತುಂಬ ಆಸ್ಪೆಕ್ಟ್ಸ್ ಇದೆ. ಹಾಗೆ ನಾನು ಒಂದು ರಿಯಲ್ ಎಸ್ಟೇಟಲ್ಲಿ ಒಂದು ಮನೆ ಕಟ್ಟಬೇಕು ಅಂದ್ರೂ ಅಥವಾ ಒಂದು ಪ್ರಾಪರ್ಟಿ ತೊಗೋಬೇಕು ಅಂದ್ರೂ ಐ ಹ್ಯಾವ್ ಟು ಮೇಕ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ಇದಕ್ಕೆಲ್ಲ ನಮ್ಮ ಹತ್ರ ಜಾಸ್ತಿ ಹಣ ಇರಬೇಕಾಗತ್ತೆ. ಸೊ ಇದೆಲ್ಲ ಎಲ್ಲರಿಂದನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಿದ್ರೆ ಯಾರು ಬೇಕಾದರೂ ಮಾಡ್ಬೋದಾಗಿರೋ ಪ್ಯಾಸಿವ್ ಇನ್ಕಮ್ ಜನ್ರೇಟರ್ ಯಾವುದು? ಅದೇ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಜಾಯ್ನ್ ಆಗಿ ನಿಮ್ಮ ಟೀಮ್ನ ಬಿಲ್ಡ್ ಮಾಡಿದ್ರೆ ಕೊನೆವರೆಗೂ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಆಜಾದಿ ಪ್ಲ್ಯಾನ್. ಸೊ ಯಾವುದೇ ಥರದ ಡಿಪೆಂಡೆನ್ಸಿ ಇರೋದಿಲ್ಲ. ಇಲ್ಲಿ ದಿನದಿಂದ ದಿನಕ್ಕೆ ನಿಮ್ಮ ಎಫರ್ಟ್ ಕಮ್ಮಿ ಆಗ್ತಿರುತ್ತೆ, ಆದರೆ ನಿಮ್ಮ ಇನ್ಕಮ್ ಬೆಳೀತಾ ಇರುತ್ತೆ. ಸೊ ದಟ್ ಈಸ್ ದಿ ಪವರ್ ಆಫ್ ಪ್ಯಾಸಿವ್ ಇನ್ಕಮ್. ಹಾಗಾದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೇನು? ಟ್ರೆಡಿಷ್ನಲ್ ಸೆಲ್ಲಿಂಗು ಡೈರೆಕ್ಟ್ ಸೆಲ್ಲಿಂಗು ಇರೋ ಡಿಫ್ರೆನ್ಸ್ ಏನು? ಸೊ ಟ್ರೆಡಿಷ್ನಲ್ ಸೆಲ್ಲಿಂಗಲ್ಲಿ ಕಂಪ್ನಿಯಿಂದ ಗ್ರಾಹಕರಿಗೆ, ಅಂದರೆ ನಮಗೆ ಒಂದು ಐಟಮ್ ಸಿಗಬೇಕು ಅಂದರೆ ಅದು ಡಿಸ್ಟ್ರಿಬ್ಯೂಟರು, ಹೋಲ್ಸೇಲರು, ರೀಟೇಲರು ಇವರೆಲ್ಲರ ಮೂಲಕ ಬಂದು ನಮ್ಮ ಕೈಗೆ ಸಿಗುತ್ತೆ. ಸೊ ಈ ಎಲ್ಲರೂ ಸುಮ್ಮನೆ ಕೊಡಲ್ಲ, ಅವ್ರವ್ರ ಪರ್ಸೆಂಟೇಜ್ ಆಫ್ ಮಾರ್ಜಿನ್ ಇಟ್ಕೊಂಡೇ ನೆಕ್ಸ್ಟ್ ಲೆವೆಲ್ಗೆ ಕೊಡೋದು. ಸೊ ಹಾಗೆ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಡ್ವರ್ಟೈಸ್ಮೆಂಟ್ ಮೂಲಕ. ಆ ಅಡ್ವರ್ಟೈಸ್ಮೆಂಟ್ನ ನಮ್ಮಿಂದ ಮಾಡಿಸ್ತಾರಾ? ಅದಕ್ಕೆ ಸೆಲೆಬ್ರಿಟಿನ ಕರೆಸ್ತಾರೆ, ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಕರೆಸ್ತಾರೆ. ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಆ್ಯಡ್ ಶೂಟ್ ಮಾಡಿಸ್ತಾರೆ.
ಸೊ ಅದನ್ನು ಟೆಲಿಕಾಸ್ಟ್ ಮಾಡೋಕ್ಕೆ ಮೀಡಿಯಾ ಬೇಕು, ಅವರಿಗೂ ದುಡ್ಡು ಕೊಡಬೇಕು. ಈ ಎಲ್ಲ ಎಕ್ಸ್ಪೆನ್ಸ್ನ ಯಾವುದ್ರ ಮೇಲೆ ಹಾಕ್ತಾರೆ? ಪ್ರಾಡಕ್ಟ್ ಮೇಲೆ ಹಾಕೋದು. ಅಂದರೆ 35 ರೂಪಾಯಿಗೆ ರೆಡಿ ಆಗೋ ಪ್ರಾಡಕ್ಟು ನಮ್ಮ ಕೈಗೆ ಸಿಗೋಷ್ಟರಲ್ಲೇ 100 ರೂಪಾಯಿ ಆಗಿರುತ್ತೆ. ಅದೇ ಈ ಡೈರೆಕ್ಟ್ ಸೆಲ್ಲಿಂಗಲ್ಲಿ ನೇರವಾಗಿ ಗ್ರಾಹಕರ ಕೈಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಯಾವುದೇ ಥರದ ಮಿಡಲ್ ಪೀಪಲ್ ಇರೋದಿಲ್ಲ. ಹಾಗೆ ಮುಖ್ಯವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಸೊ ಇಲ್ಲಿ ನಾವೇ ಅಡ್ವರ್ಟೈಸರ್ಸ್, ನಾವೇ ಆ ಸೆಲೆಬ್ರಿಟಿಗಳು. ಹಾಗಾದರೆ ಇಲ್ಲಿ ಸೇವ್ ಆಗೋ ದುಡ್ಡೆಲ್ಲ ಯಾರಿಗೆ ಸಿಗುತ್ತೆ? ಸೊ ನಾವೇ ಬಿಸ್ನೆಸ್ ಡೆವಲಪ್ ಮಾಡೋದ್ರಿಂದ ಇನ್ಸೆಂಟಿವ್ ಮೂಲಕ ಹಣ ನಮಗೆ ಸಿಗುತ್ತೆ. ನಾವು ಪರ್ಚೇಸ್ ಮಾಡೋ ಪ್ರತಿ ಪ್ರಾಡಕ್ಟ್ಸಿಂದ, ನಾವು ರೆಫರ್ ಮಾಡೋ ಪ್ರತಿ ಪ್ರಾಡಕ್ಟಿಂದ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದೇ ಪ್ಯಾಸಿವ್ ಇನ್ಕಮ್ ಥ್ರೂ ಡೈರೆಕ್ಟ್ ಸೆಲ್ಲಿಂಗ್. ಈ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಮತ್ತಷ್ಟು ಬೆನಿಫಿಟ್ಸ್ ಏನೇನಿದೆ ಅಂದರೆ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೇನು? ರಿಸ್ಕ್ ಇಲ್ಲ. ಹಾಗೆ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಯಾವುದೇ ರೀತಿ ಕಟ್ ಆಫ್ ಇರೋದಿಲ್ಲ. ಆ್ಯಂಡ್ ಇದೊಂದು ಫ್ಯಾಮಿಲಿ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಈ ಬಿಸ್ನೆಸ್ನ ನಾವು ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಆನ್ ಮಾಡ್ಬೋದು. ಇಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. 18 ವರ್ಷದ ಮೇಲ್ಪಟ್ಟಿರೋ ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡ್ಬೋದು. ಇದೊಂದು ಬೆಸ್ಟ್ ಆ್ಯಂಡ್ ಪ್ರೂವನ್ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗಿರುತ್ತೆ. ಹಾಗೆ ನೀವೇನಾದರೂ ಆಲ್ರೆಡಿ ಬೇರೆ ಕೆಲಸದಲ್ಲಿ ಇದ್ದರೆ ಅದನ್ನು ಬಿಟ್ಟು ಇದನ್ನು ಮಾಡಬೇಕು ಅಂತ ಏನಿಲ್ಲ. ಪಾರ್ಟ್ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡ್ಬೋದು. ನಾನು ಯಾವ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಾನು ಮಾತಾಡ್ತಾ ಇರೋದು ಇಂಡಿಯಾದ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮೋದಿ ಕೇರ್ ಬಗ್ಗೆ. ನಿಮಗೆಲ್ಲರಿಗೂ ಮೋದಿ ಕೇರ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದೊಂದು ಅಪ್ಪಟ ಸ್ವದೇಶಿ ಕಂಪ್ನಿ. ಮೋದಿ ಕೇರ್ ಅನ್ನೋ ಕಂಪ್ನಿನ ಶ್ರೀಯುತ ಸಮೀರ್ ಮೋದಿ ಅವರು 1996 ಸ್ಟಾರ್ಟ್ ಮಾಡ್ತಾರೆ. ಈ ವರ್ಷ ಮಾರ್ಚ್ಗೆ ಈ ಕಂಪನಿ ಶುರುವಾಗಿ 25 ವರ್ಷ ಆಗಿದೆ. ಸೊ ಯಾವುದೇ ಒಂದು ಕಂಪ್ನಿ ಅಥವಾ ಇಂಡಸ್ಟ್ರಿ 25+ ಇಯರ್ಸ್ ಸಕ್ಸಸ್ಫುಲ್ಲಾಗಿ ರನ್ ಆಗಬೇಕು ಅಂದರೆ ಆ ಕಂಪನಿಯ ವಿಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಮೋದಿ ಕೇರ್ ವಿಷನ್ ಏನಂದರೆ, ವಿ ಆರ್ ಸಿಂಗಲ್ ಪ್ರಾಡಕ್ಟ್ ಕಂಪನಿ ಆ್ಯಂಡ್ ಅವರ್ ಪ್ರಾಡಕ್ಟ್ ಈಸ್ ಆಜಾದಿ, ಸ್ವತಂತ್ರ. ವಾವ್, ವಾಟ್ ಅ ಗ್ರೇಟ್ ವಿಷನ್. ಯಾವುದೇ ಒಂದು ಕಂಪ್ನಿ ಆದರೂ ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ. ಈ ಮೋದಿ ಎಂಟರ್ಪ್ರೈಸಸ್ಗೆ ಬುನಾದಿ ಹಾಕಿದ್ದು ರಾಯ್ ಬಹದ್ದೂರ್ ಗುಜರ್ಮಾಲ್ ಮೋದಿ ಅವರು. ಇವರು 1933 400 ರೂಪೀಸ್ ಇನ್ವೆಸ್ಟ್ ಮಾಡಿ ಒಂದು ಶುಗರ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ 1933 1972 ಅಷ್ಟರಲ್ಲಿ 27 ಡಿಫ್ರೆಂಟ್ ಇಂಡಸ್ಟ್ರಿನ ಶುರು ಮಾಡ್ತಾರೆ. ಈ ಎಲ್ಲ ಸಾಧನೆಗೆ ಅವ್ರಿಗೆ 1968 ಪದ್ಮಭೂಷಣ ಗೌರವ ಕೂಡ ಸಿಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಬಂದು ಕೃಷ್ಣಕುಮಾರ್ ಮೋದಿ. ಅವ್ರ ತಂದೆ ಶುರು ಮಾಡಿದ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂತ 90 ಕಂಟ್ರೀಸ್ ಜೊತೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮಾಡ್ಕೋತಾರೆ. ಮೋದಿ ಎಂಟರ್ಪ್ರೈಸಸ್ ವರ್ತ್ನ 63,000 ಕ್ರೋರ್ಸ್ವರೆಗೂ ಬೆಳೆಸ್ತಾರೆ. ಮತ್ತು ಈ ಒಂದು ಎಂಟರ್ಪ್ರೈಸಲ್ಲಿ ಮೋರ್ ದ್ಯಾನ್ 28,000 ಎಂಪ್ಲಾಯೀಸ್ ಕೆಲಸ ಮಾಡ್ತಿರ್ತಾರೆ. ಅವರ ನೆಕ್ಸ್ಟ್ ಜನ್ರೇಷನ್ ಬಂದು ಮಿಸ್ಟರ್ ಸಮೀರ್ ಮೋದಿ. ಇವರು 1996 ಮೋದಿ ಕೇರ್ನ ಶುರು ಮಾಡ್ತಾರೆ. ಈ ಮೋದಿ ಕೇರ್ ಬಿಸ್ನೆಸ್ ಮೂಲಕ ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್ಗಳು ತಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇವರು ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ನ ಫೌಂಡಿಂಗ್ ಮೆಂಬರ್ ಕೂಡ ಹೌದು. ರಿವಾರ್ಡಿಂಗ್ ಆ್ಯಂಡ್ ಅಟ್ರಾಕ್ಟಿವ್ ಬಿಸ್ನೆಸ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಮತ್ತು ಹಲವಾರು ಪ್ರೆಸ್ಟೀಜಿಯಸ್ ಅವಾರ್ಡ್ಗಳನ್ನ ಗಳಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಮೋದಿ ಕೇರ್ ಒಂದು GMP ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಪಡ್ಕೊಂಡಿರೋ ಕಂಪನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಹಾಗೆ ನಮ್ಮ ಮೋದಿ ಕೇರ್ನಲ್ಲಿ ಎಷ್ಟು ಪ್ರಾಡಕ್ಟ್ ರೇಂಜ್ ಇದೆ ಅಂತ ನೋಡೋದಾದರೆ 12 to 13 ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ನ್ಯೂಟ್ರಿಷನ್, ವೆಲ್ನೆಸ್ ಆ್ಯಂಡ್ ಹೆಲ್ತ್, ಕಲರ್ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್, ಫುಡ್ ಆ್ಯಂಡ್ ಬಿವರೇಜಸ್, ಪರ್ಸನಲ್ ಕೇರ್, ಲಾಂಡ್ರಿ ಕೇರ್, ಹೋಮ್ ಕೇರ್, ಅಗ್ರಿಕಲ್ಚರ್, ಆಟೋ ಕೇರ್, ಜ್ಯುವೆಲ್ರಿ, ಟೆಕ್ ಆ್ಯಂಡ್ ವಾಚಸ್. ಈಗ ರೀಸೆಂಟಾಗಿ ಅಗರಬತ್ತಿ ಕೂಡ ಲಾಂಚ್ ಮಾಡಿದ್ದಾರೆ. ಈಗ ಇಂಪಾರ್ಟೆಂಟ್ ಟಾಪಿಕ್ ಬರೋಣ. ಅಂದರೆ ಈ ಮೋದಿ ಕೇರ್ ನಾವು ಜಾಯ್ನ್ ಆದರೆ ಹೇಗೆ ಇನ್ಕಮ್ ಬರುತ್ತೆ? 3 ಟೈಪ್ಸ್ ಆಫ್ ಇನ್ಕಮ್ ನಾವಿಲ್ಲಿ ಪಡ್ಕೋಬೋದು. ಒಂದು ಕನ್ಸ್ಯೂಮರ್ ಆಗಿ, ರೀಟೇಲರ್ ಆಗಿ ಆ್ಯಂಡ್ ಬಿಸ್ನೆಸ್ ಆಪರ್ಚುನಿಟಿ ಆಗಿ. ಹಾಗಾದರೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಒಂದು, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್, 100% ಮನಿ ಬ್ಯಾಕ್ ಗ್ಯಾರಂಟಿ. ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ರಿಟರ್ನ್ ಮಾಡ್ಬೋದು, ನಿಮಗೆ ಫುಲ್ ಅಮೌಂಟ್ ಸಿಗುತ್ತೆ. ಮತ್ತು ನೀವು ಪರ್ಚೇಸ್ ಮಾಡೋ ಪ್ರತಿ ಐಟಮ್ ಮೇಲೂ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಎವ್ರಿ 1000 ರೂಪೀಸ್ ಪರ್ಚೇಸ್ಗೆ 10% ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಮತ್ತು 7 to 16% ಸಬ್ಸಿಡಿ ಸಿಗುತ್ತೆ. ಅಂದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ನೀವು ಪರ್ಚೇಸ್ ಮಾಡೋ ಐಟಮಲ್ಲಿ 7 to 16% ಕ್ಯಾಶ್ ಬ್ಯಾಕು ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂದರೆ ಅದು ಲಾಯಲ್ಟಿ. ಅಂದರೆ ನೀವು ಎವ್ರಿ ಮಂತು 2500 ರೂಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ 6 ಮಂತ್ಸ್ ಆದಮೇಲೆ ನಿಮಗೆ 1 ಮಂತದ ಆ್ಯಾವ್ರೇಜ್, ನೀವು 6 ಮಂತ್ಸ್ ಏನು ಪರ್ಚೇಸ್ ಮಾಡಿರ್ತೀರಾ ಅದರದ್ದು ಆ್ಯಾವ್ರೇಜು ಪ್ರಾಡಕ್ಟ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಹಾಗೆ 12 ಮಂತ್ಸ್ ನೀವು ಇದೇ ರೀತಿ ಪರ್ಚೇಸ್ ಮಾಡಿದ್ರೆ 13th ಮಂತ್ ನಿಮಗೆ 2 ಟೈಮ್ಸ್ ಆ್ಯಾವ್ರೇಜ್ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ಈ ಮಂತು ಒಂದು 5750 ರೂಪೀಸ್ MRP ಇರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನೀವು ಪೇ ಮಾಡಬೇಕಾಗಿರೋದು ಒಂದು ಅಪ್ರಾಕ್ಸಿಮೇಟ್ಲಿ 5000 ರೂಪೀಸ್ ಮಾತ್ರ. ಅಂದರೆ ನಿಮಗೆ 750 ರೂಪೀಸ್ ಸೇವಿಂಗ್ಸಲ್ಲಿ ಸಿಕ್ಕಿರುತ್ತೆ. ಜೊತೆಗೆ 500 ರೂಪೀಸ್ದು ಫ್ರೀ ಪ್ರಾಡಕ್ಟ್ ಸಿಗುತ್ತೆ, 175 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1000 ರೂಪೀಸ್ದು ಲಾಯಲ್ಟಿ ಬೆನಿಫಿಟ್ ಸಿಗುತ್ತೆ. ಸೊ ಟೋಟಲ್ ಏನಿಲ್ಲ ಅಂದರೂ ನಿಮಗೆ 2500 ರೂಪೀಸ್ ಅಷ್ಟು ಸೇವಿಂಗ್ಸ್ ಇದೆ, ಇದು ಪರ್ ಮಂತ್. ಅದೇ ನೀವು 1 ಇಯರ್ ಕಂಪೇರ್ ಮಾಡಿದ್ರೆ ಯು ವಿಲ್ ಗೆಟ್ 36,000 ರೂಪೀಸ್ ಸೇವಿಂಗ್ಸ್. ಸೊ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಇಷ್ಟು ಬೆನಿಫಿಟ್ಟು
ಯಾವುದೇ ಟ್ರೆಡಿಷ್ನಲ್ ಮಾರ್ಕೆಟಿಂಗಲ್ಲೂ ಸಿಗಲ್ಲ. ಯಾಕಂದರೆ ಈ ಎಲ್ಲ ಬೆನಿಫಿಟ್ಸ್ನೂ ಅವರು ಕೊಹ್ಲಿ, ಸಲ್ಮಾನ್ ಖಾನು, ಶಾರುಖ್ ಖಾನು, ಅಮೀರ್ ಖಾನು ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ನೀವೇ ಕೊಹ್ಲಿ, ನೀವೇ ಅಕ್ಷಯ್ ಕುಮಾರ್, ಅವ್ರಿಗೆ ತಗೊಳ್ಳೋ ಎಲ್ಲ ಬೆನಿಫಿಟ್ಟು ನಿಮಗೆ ಸಿಗುತ್ತೆ. ಇದುವರೆಗೂ ಹೇಳಿದ್ದು ಓನ್ಲಿ ಕನ್ಸ್ಯೂಮರ್ ಬೆನಿಫಿಟ್ಸ್, ಅಂದರೆ ನೀವು ಪರ್ಚೇಸ್ ಮಾಡೋದ್ರಿಂದ ಸಿಗೋ ಬೆನಿಫಿಟ್ಸ್. ಇದು ಸೇರಿ ಇನ್ನು 10 ರೀತಿ ಇನ್ಕಮ್ ನೀವು ಅರ್ನ್ ಮಾಡ್ಬೋದು. ಅಂದರೆ ಅಪ್ ಟು 20% ನೀವು ಪ್ರಾಡಕ್ಟ್ ಪರ್ಚೇಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಅದನ್ನು ರೀಟೇಲ್ ಮಾಡಿಕೊಂಡ್ರೆ ಅದೇ 20% ಪ್ರಾಫಿಟ್ ನಿಮ್ಗೆ ಸಿಗುತ್ತೆ. 7 to 16% ಅಕ್ಯುಮುಲೇಟೆಡ್ ಬೋನಸ್ ಸಿಗುತ್ತೆ. 4% ಡೈರೆಕ್ಟರ್ ಬೋನಸ್, 14% ಟೀಮ್ ಬಿಲ್ಡರ್ ಬೋನಸ್, 15% ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್, 3% ಟ್ರಾವೆಲ್ ಬೋನಸ್, 5% ವೆಹಿಕಲ್ ಬೋನಸ್, 3% ಹೋಮ್ ಬೋನಸ್, 2% ಅಟೂಟ್ ಬಂದದ ಬೋನಸ್. ಇನ್ನು ಏನು ಬೇಕು? ಇದೆಲ್ಲದರ ಜೊತೆಗೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸು, 100% ಸ್ಯಾಟಿಸ್ಫ್ಯಾಕ್ಷನ್, 100% ಮನಿ ಬ್ಯಾಕ್ ಗ್ಯಾರಂಟಿ, ಸ್ವದೇಶಿ ಕಂಪನಿ, ಇನ್ನು ಬೇಕಾದಷ್ಟಿದೆ. ಇದುವರೆಗೂ ಡಿಸ್ಕೌಂಟ್ ಆ್ಯಂಡ್ ರೀಟೇಲ್ ಪ್ರಾಫಿಟ್ ಬಗ್ಗೆ ನೋಡಿದ್ವಿ. ಈಗ ಕ್ಯಾಶ್ ಬ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. 7 to 16% ಕ್ಯಾಶ್ ಬ್ಯಾಕ್ ಸ್ಲ್ಯಾಬ್ ಅನ್ನೋದು ಇದು ನಿಮ್ಮ ಪಿ ವಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಿ ವಿ ಅಂದರೆ ಪಾಯಿಂಟ್ಸ್ ವ್ಯಾಲ್ಯೂ. ಇದು ನಿಮ್ಮ ಬಿ ವಿ ಅಂದರೆ ಬಿಸ್ನೆಸ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎವ್ರಿ 27 ಬಿ ವಿ ಈಸ್ 1 ಪಿ ವಿ. ಬಿ ವಿ ಅನ್ನೋದು ಇಟ್ಸ್ ಅ ಪರ್ಸೆಂಟೇಜ್ ಫ್ಯಾಕ್ಟರ್, ಡಿಪೆಂಡ್ಸ್ ಆನ್ ಐಟಮ್ ಟು ಐಟಮ್. ಸೊ ಪ್ರತಿಯೊಂದು ಐಟಮ್ಗೂ ಒಂದು ಬಿ ವಿ ಅಂತ ಇರುತ್ತೆ. ಇಟ್ ರೇಂಜಸ್ ಫ್ರಮ್ 10 to 60%ವರೆಗೂ ರೇಂಜ್ ಆಗುತ್ತೆ. ಸೊ ನೀವು ಈ ಬಿಸ್ನೆಸ್ನ ಶುರು ಮಾಡುವಾಗಲೇ ನೀವು 7% ಕ್ಯಾಶ್ ಬ್ಯಾಕ್ ಸ್ಲ್ಯಾಬಲ್ಲಿ ಇರ್ತೀರಾ. ಹಾಗೆ ನೀವು ಕಂಪನಿಯ ಕನ್ಸಲ್ಟೆಂಟ್ ಆಗಿ ರಿಜಿಸ್ಟರ್ ಆಗಿರ್ತೀರಾ. ಒನ್ಸ್ ನಿಮ್ಮ ಅಕ್ಯುಮುಲೇಟೆಡ್ ಪಿ ವಿ ವ್ಯಾಲ್ಯೂ 300ನ ಕ್ರಾಸ್ ಮಾಡಿದ್ರೆ ನೀವು 10% ಕ್ಯಾಶ್ ಬ್ಯಾಕ್ ಸ್ಲ್ಯಾಬ್ಗೆ ರೀಚ್ ಆಗ್ತೀರಾ. ಹಾಗೆ 1201ನ ಕ್ರಾಸ್ ಮಾಡಿದ್ರೆ 13%, 2701ನ ಕ್ರಾಸ್ ಮಾಡಿದ್ರೆ 15%, ಮತ್ತು 4001ನ ರೀಚ್ ಆದರೆ 16% ಸ್ಲ್ಯಾಬಲ್ಲಿ ಇರ್ತೀರಾ. ಅಂದರೆ ನೀವು ಪರ್ಚೇಸ್ ಮಾಡೋ ಪ್ರತಿ ಐಟಮ್ ಬಿ ವಿ ಮೇಲೆ ನಿಮಗೆ 16% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆಗಲೇ ಒಂದು ವರ್ಡ್ ಹೇಳಿದೆ, ಅಕ್ಯುಮುಲೇಟೆಡ್. ಅಂದರೆ ನಿಮ್ಮ ಮತ್ತು ನಿಮ್ಮ ಟೀಮ್ನ ಪಿ ವಿ ಆ್ಯಡ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ನಿಮ್ಮ ಮತ್ತು ನಿಮ್ಮ ಟೀಮ್ ಈ ಮಂತ್ ಪಿ ವಿ 200 ಇದ್ದು, ನೆಕ್ಸ್ಟ್ ಮಂತ್ ನಿಮ್ಮ ಪಿ ವಿ ನಿಮ್ಮ ಮತ್ತು ನಿಮ್ಮ ಟೀಮ್ನ ಪಿ ವಿ 100 ಆದರೆ, ಸೊ ಟೋಟಲ್ ನಿಮ್ಮ ಪಿ ವಿ ಬಂದು 300 ಆಗುತ್ತೆ. ಇದು ಕೊನೆವರೆಗೂ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗೆ ನೀವು 16% ರೀಚ್ ಆದರೆ ಕಂಪ್ನಿ ನಿಮ್ಮನ್ನ ಡೈರೆಕ್ಟರ್ ಅಂತ ಪ್ರಮೋಟ್ ಮಾಡುತ್ತೆ. ನಮ್ಮ ಜಾಬಲ್ಲಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅಂದರೆ ಮಿನಿಮಮ್ 2 to 3 ಇಯರ್ಸ್ ಬೇಕು, ಅದು ವಿತ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಇಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ನೀವು ಈ ಎಲ್ಲ ಟೈಟಲ್ನ ಅಚೀವ್ ಮಾಡ್ಬೋದು. ಇದನ್ನು ಅಚೀವ್ ಮಾಡೋಕ್ಕೆ ಇಲ್ಲಿ ಕಂಪ್ನಿ ಇನ್ನೂ 2 ಆಪ್ಷನ್ ಕೊಡುತ್ತೆ. ಅದು ಎಫ್ ಎಸ್ ಪಿ ಮತ್ತು ಎಫ್ ಎಸ್ ಡಿ. ಎಫ್ ಎಸ್ ಪಿ ಅಂದರೆ ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್. ಇದರಲ್ಲಿ ನೀವು 1 ಮಂತಲ್ಲಿ 240 ಪಿ ವಿ ಅಚೀವ್ ಮಾಡಿದ್ರೆ ಡೈರೆಕ್ಟಾಗಿ ನೀವು 10% ಸ್ಲ್ಯಾಬ್ಗೆ ಹೋಗ್ಬೋದು. ನಾರ್ಮಲ್ ಆಗಿ ಇದನ್ನು ಅಚೀವ್ ಮಾಡೋದಕ್ಕೆ ಮಿನಿಮಮ್ 300 ಪಿ ವಿ ಬೇಕು. ಇಲ್ಲಿ 240 ಪಿ ವಿ 1 ಮಂತಲ್ಲಿ ನೀವು ಅಚೀವ್ ಮಾಡಿದ್ರೆ 10%ಗೆ ಹೋಗ್ಬೋದು. ಹಾಗೆ ಇನ್ನೊಂದು ಪ್ಲ್ಯಾನ್ ಇದೆ, ಅದು ಎಫ್ ಎಸ್ ಡಿ ಅಂದರೆ ಫಾಸ್ಟ್ ಸ್ಟಾರ್ಟ್ ಡೈರೆಕ್ಟರ್. ನೀವು 1 ಮಂತಲ್ಲಿ 3200 ಪಿ ವಿ ಮಾಡಿದ್ರೆ 16% ಡೈರೆಕ್ಟಾಗಿ ರೀಚ್ ಆಗ್ತೀರಾ. ಇದನ್ನು ರೆಗ್ಯುಲರಾಗಿ ಮಾಡಬೇಕು ಅಂದರೆ ಮಿನಿಮಮ್ 4000+ ಪಿ ವಿ ಆಗಬೇಕು. ಹಾಗೆ ಎಫ್ ಎಸ್ ಡಿ ಆದರೆ ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಕಂಪ್ನಿ ಕೊಡುತ್ತೆ. ಸೊ ಕಂಪ್ನಿ ನಮ್ಮ ಒಂದು ಗ್ರೋತ್ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹಾಗೆ ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆದರೆ ನಿಮಗೆ ಡೈರೆಕ್ಟರ್ ಬೋನಸ್ ಸಿಗುತ್ತೆ. ಅದು 4% ಆಫ್ ಕಂಪನೀಸ್ ಟೋಟಲ್ ಪಿ ವಿ. ಹಾಗೆ ನಿಮ್ಮ ಡೌನ್ಲೈನಲ್ಲಿ ಒಬ್ಬ ಡೈರೆಕ್ಟರ್ ಕ್ರಿಯೇಟ್ ಆದರೆ ನೀವು ನೆಕ್ಸ್ಟ್ ಲೆವೆಲ್ ಪ್ರಮೋಟ್ ಆಗ್ತೀರಾ, ಅಂದರೆ ಸೀನಿಯರ್ ಡೈರೆಕ್ಟರ್ ಆಗ್ತೀರಾ. ಸೀನಿಯರ್ ಡೈರೆಕ್ಟರ್ಗೆ ಟೀಮ್ ಬಿಲ್ಡಿಂಗ್ ಬೋನಸ್ ಸಿಗುತ್ತೆ, ವಿಚ್ ಇಸ್ 14% ಆಫ್ ಕಂಪನೀಸ್ ಪಿ ವಿ. ಜೊತೆಗೆ 3% ಟ್ರಾವೆಲ್ ಫಂಡ್ ಕೂಡ ಸಿಗುತ್ತೆ. ಜೊತೆಗೆ ನಿಮ್ಮ ಡೌನ್ಲೈನ್ನ ಗ್ರೂಪ್ ಪಿ ವಿ 3600 ರೀಚ್ ಆದರೆ 15% ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಕೂಡ ಸಿಗುತ್ತೆ. ನಿಮ್ಮ ಕೆಳಗೆ 3 ಜನ ಕ್ವಾಲಿಫೈಡ್ ಡೈರೆಕ್ಟರ್ ಆದರೆ ನಿಮಗೆ 5% ವೆಹಿಕಲ್ ಬೋನಸ್ ಸಿಗುತ್ತೆ. ಹಾಗೆ ನಿಮ್ಮ ಟೀಮಲ್ಲಿ 6 ಜನ ಡೈರೆಕ್ಟರ್ ಆದರೆ 3% ಹೋಮ್ ಫಂಡ್ ಸಿಗುತ್ತೆ. ಮತ್ತು 8 ಜನ ಡೈರೆಕ್ಟರ್ ಆದರೆ 2% ಅಟೂಟ್ ಬಂಧನ್ ಬೋನಸ್ ಕೂಡ ಸಿಗುತ್ತೆ. ನಾವು ನಮ್ಮ ಜೀವನದಲ್ಲಿ ಎಷ್ಟು ಜನನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೋದು? ಜಾಸ್ತಿ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ನೀವು ಕೊಡೋ ಒಂದು ಬಿಸ್ನೆಸ್ ಆಪರ್ಚುನಿಟಿಯಿಂದ ಎಷ್ಟೋ ಲಕ್ಷ ಜನನ ಫಾರಿನ್ ಟ್ರಿಪ್ ಕಳಿಸ್ಬೋದು. ಇವತ್ತಿನ ದಿನ ನಮ್ಮನೆ ಕಾರ್ ತೊಗೊಂಡ್ರೆ ಜಾಸ್ತಿ ಆಗಿದೆ. ಈಗ ಇಲ್ಲಿ ಎಷ್ಟು ಜನ ಕಾರ್ ಕೊಡಿಸ್ಬೋದು, ಮನೆ ಕೊಡಿಸ್ಬೋದು, ಅವ್ರ ಆಸೆಗಳನ್ನ ಕನಸುಗಳನ್ನ ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು. ಅದು ವಿತೌಟ್ ಎನಿ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಬೇಕಾಗಿರೋದು ಒಂದೇ, ಅಂಗಡಿ ಚೇಂಜ್ ಮಾಡಿ ಅದು ನಿಮ್ಮ ಜೀವನ ಚೇಂಜ್ ಮಾಡುತ್ತೆ. ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನರ ಜೀವನ ಬದಲಾಯಿಸುತ್ತೆ. ಅಂದರೆ ಯಾಕೆ ಮಾಡಬಾರ್ದು? ನಮ್ಮಿಂದ ಎಷ್ಟೋ ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಇದು ಕೇವಲ ಬಿಸ್ನೆಸ್ ಅಲ್ಲ, ಒಂದು ಬಾಂಧವ್ಯ. ನನ್ನ ಜೊತೆ ಇರೋರನ್ನ ಬೆಳೆಸಿ ನಾನು ಬೆಳೆಯೋ ಒಂದು ಅದ್ಭುತ ಅವಕಾಶನ ನಾನು ಮೋದಿ ಕೇರ್ ಕೊಟ್ಟಿದ್ದೆ. ಇಲ್ಲಿ ಎಷ್ಟೋ ಜನ ತಿಂಗಳಿಗೆ 2000-3000 ರೂಪಾಯಿ ಕೆಲಸ ಮಾಡ್ತಿದ್ದವರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳು, ಹೋಟೆಲ್ ಬಿಸ್ನೆಸ್ ನಡೆಸ್ತಿರೋರು, ಹಾಗೆ ಸುಮಾರು ಉದ್ಯಮದಲ್ಲಿರೋರು ಎಲ್ಲರೂ ಈ ಬಿಸ್ನೆಸ್ಸಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನಿಮಗೆಲ್ಲ ಅನಿಸ್ಬೋದು ಇವ್ರು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಡೈಲಿ ಇದ್ರ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ. ಆದರೆ ನೆನಪಿರಲಿ ಫ್ರೆಂಡ್ಸ್, ಇವ್ರಿಗಿರೋದು ನಮ್ಮ ಥರ 24 ಗಂಟೆ ಮಾತ್ರ.
ನಾವೆಲ್ಲ ಡೈಲಿ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ಏನೇನು ಸೋಷಿಯಲ್ ಅಪ್ಲಿಕೇಶನ್ಸ್ ಇದೆಯೋ ಇದಕ್ಕೆಲ್ಲ ಎಷ್ಟು ಅವರ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾದರೂ 5 ಪೈಸಾ ಉಪಯೋಗ ಇದೆಯಾ? ಇಲ್ಲ. ನಾವಲ್ಲಿ ಸ್ಪೆಂಡ್ ಮಾಡೋ ಅರ್ಧದಷ್ಟು ಟೈಮ್ನ ಇಲ್ಲಿ ಪ್ರೊಡಕ್ಟಿವ್ ಆಗಿ ಉಪಯೋಗಿಸ್ಕೊಂಡ್ರೆ ಒಂದು ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗುತ್ತೆ. ಇಲ್ಲಿ ಬರೀ ಇನ್ಕಮ್ ಮಾತ್ರ ಅಲ್ಲ, ನಮ್ಮನ್ನು ನಾವು ಡೆವಲಪ್ ಮಾಡ್ಕೊಳ್ಳೋಕ್ಕೂ ಒಂದು ಒಳ್ಳೆಯ ವೇದಿಕೆ. ನಮ್ಮಲ್ಲಿ ಎಷ್ಟೋ ಜನ ಒಬ್ಬರು ಮುಂದೆ ಮಾತಾಡೋಕ್ಕೂ ಹೆದರ್ಕೋತೀವಿ. 4 ಜನದ ಹತ್ರ ಯಾವ್ದಾದ್ರು ವಿಚಾರನ ಧೈರ್ಯವಾಗಿ ಮಾತಾಡಬೇಕು ಅಂದರೆ ತುಂಬಾ ಭಯ ಆಗುತ್ತೆ. ಲೀಡರ್ಸ್, ನಾನು ಚಾಲೆಂಜ್ ಮಾಡ್ತೀನಿ, ಎಷ್ಟೇ ಶೈ ನೇಚರ್ ಇರೋರು, ರಿಸರ್ವ್ ಆಗಿರೋರು ಕೂಡ ಒಂದೇ ಒಂದು ವರ್ಷದಲ್ಲಿ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳೋ ಒಂದು ಅದ್ಭುತ ಅವಕಾಶ ಅಂದರೆ ಅದು ಮೋದಿ ಕೇರ್. ಇಲ್ಲಿ ಆ ಥರ ಟ್ರೈನಿಂಗ್ ಇರುತ್ತೆ. ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟರು ಸಿಗದೇ ಇರೋ ಟ್ರೈನಿಂಗ್ ಇಲ್ಲಿ ಫ್ರೀಯಾಗಿ ಸಿಗುತ್ತೆ. ನಮ್ಮ ಥರನೇ ಶೈ ನೇಚರಲ್ಲಿದ್ದು ಅದನ್ನು ಓವರ್ಕಮ್ ಮಾಡಿ ಅಚೀವ್ಮೆಂಟ್ ಮಾಡಿರೋ ಎಷ್ಟೋ ಜನ ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ. ಅವ್ರ ಮೋಟೋ ಒಂದೇ, ನಾವು ಅಚೀವ್ ಮಾಡಾಯಿತು, ನಮ್ಮ ಡೌನ್ ಲೈನ್ಸ್ ಅಚೀವ್ ಮಾಡಬೇಕು ಅಂತ. ಯಾಕಂದರೆ ಮೋದಿ ಕೇರ್ ಬಿಸ್ನೆಸ್ ಪ್ಲ್ಯಾನ್ ಅನ್ನೋದು ಎಲ್ರಿಗೂ ಒಂದೇ. ಇವತ್ತು GBD ಆಗಿರೋರು ಶುರು ಮಾಡಿದ್ದು ಕನ್ಸಲ್ಟೆಂಟ್ ಆಗೇನೆ. ಅದರ ಅರ್ಥ ಇವತ್ತು ಕನ್ಸಲ್ಟೆಂಟ್ ಆಗಿರೋರು ಕೂಡ ನಾಳೆ ಕಂಪನಿ ಅತ್ಯುನ್ನತ GBD ಆಗ್ಬೋದು ಅಂತ. ಹಾಗಿದ್ರೆ ಜಾಯ್ನ್ ಅಸ್ ವಿತ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಲೆಟ್ಸ್ ಗ್ರೋ ಟುಗೆದರ್. ಕೊನೆಯದಾಗಿ ನಮ್ಮ ಸಮೀರ್ ಮೋದಿ ಅವರು ಹೇಳಿರೋ ಮಾತನ್ನ ಹೇಳ್ತಾ ನನ್ನ ಪ್ರೆಸೆಂಟೇಷನ್ನ ಮುಗಿಸ್ತಿದ್ದೀನಿ. ವಿತ್ ಎವ್ರಿ ಸ್ಟೆಪ್ ಯು ಟೇಕ್, ಐ ವಿಲ್ ಟೇಕ್ 2. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ನೆಟ್ವರ್ಕಿಂಗ್.